ಯಾವ ರೀತಿ ಅಂದ್ರೆ ರಿಸಲ್ಟ್ ಬರ್ತದೆ ಅನ್ನೋದೆಲ್ಲರೂ ಇದು ನೋಡ್ತಾ ಇದ್ದೀವಿ. SIT ಸಹಿತ ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಒಂದು ದಾಳಿಯಿಂದಾಗಿ SIT ತನ್ನ ಪ್ರಾಮಾಣಿಕವಾದ ರಿಪೋರ್ಟನ್ನು ಕೊಡಬೇಕಾಗಿದೆ. ಇದರ ಕಾರಣೀಕರ್ತರು ಯಾರು ಅವ್ರನ್ನ ಹಿಡಿದು ಹಾಕಬೇಕಾಗಿದೆ ಒಳಗೆ. ಆ ಕೆಲಸವನ್ನು SIT ಮಾಡ್ಬೋದು, ಮಾಡ್ತದೆ ಅನ್ನುವಂಥ ಭರವಸೆ ಅಲ್ಲಿ ಜನಸಾಮಾನ್ಯರಿಗೆ. ಏನಾಗಲಿ ಒಟ್ಟಿನಲ್ಲಿ ಧರ್ಮಸ್ಥಳದ ಈ ಒಂದು ವಿವಾದ ದಿನಕ್ಕೆ ಹೊಸ ರೂಪ ಪಡಿತಾ ಒಂದು ಹೊಸ ವೇ ಹಿಡ್ಕೊಂಡು ಹೊರಟದ. ಇದರಲ್ಲಿ ನಿಶ್ಚಿತವಾಗಿ ನ್ಯಾಯ ಸಿಕ್ಕಬಿಡುತ್ತೆ ಅನ್ನೋದು ವಿಶ್ವಾಸ ಇಲ್ಲದೆ ಎಲ್ಲರಿಗೂ. ಆ ದಿಶೆಯಲ್ಲೇ ಈ ಒಂದು ತಿಮ್ರೋಡಿ ಅವ್ರ ಮೇಲೆ ಆದಂತಹ ಒಂದು ಯಾವುದೇ ದಾಳಿ ಆಗಲಿ ಅದು ಇನ್ನಷ್ಟು ತಿಮ್ರೋಡಿ ಅವ್ರನ್ನ ಬೆಳೆಸ್ತಾ ಇದೆ ವಿನಃ ಅವ್ರನ್ನ ಕುಗ್ಗಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಒಟ್ಟಾರೆಯಾಗಿ ತಿಮ್ರೋಡಿ ಅವರು ಮತ್ತು ಅವ್ರ ಜೊತೆಗಾರರು ಅಷ್ಟು ಸುಲಭವಾಗಿ ತಮ್ಮ ಸೋಲನ್ನು ಒಪ್ಕೊಳ್ಳುವಂಥವ್ರಲ್ಲ. ಇದನ್ನು ಹೊರಗೆ ತೆಗಿಬೇಕು. ಇದರಿಂದ ಇದ್ದಂಥವ್ರು ಯಾರು ಅತ್ಯಾಚಾರಿಗಳು, ಕೊಲೆಗಾರರು ಯಾರು ಎಂಬುದನ್ನು ಕಂಡಿಬೇಕು. ಮತ್ತು ಈ ಮಹಿಳಾ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ನಿಲುವಿನಲ್ಲಿದ್ದಂಥ ನಮ್ಮ ಏನಪ್ಪ ಅಂತ ತಿಮ್ರೋಡಿ ಈ ಮೂಮೆಂಟನ್ನು ಜೀವಂತ ಇಡೋದಷ್ಟೇ ಅಲ್ಲ, ಇದಕ್ಕೊಂದು ತಾರ್ಕಿಕ ಅಂತ ಕಾಣಿಸೋ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ನೋಡೋಣ ಏನಾಗ್ತದೆ. AC ಅವ್ರು ಏನು ಡಿಸಿಷನ್ ಕೊಡ್ತಾರೋ ಮತ್ತೇನು ಮಾಡ್ತಾರೋ ನೋಡ್ತಾ ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ನ್ಯಾಯ ಸಿಕ್ಕರೆ ಸಾಕು ಹೆಣ್ಣು ಮಕ್ಕಳಿಗೆ, ಜೊತೆಗೆ ಅನ್ಯಾಯಕ್ಕೆ ಒಳಗಲ್ಲ ಅವ್ರಿಗೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. 60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆ.